ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಹಿಂದಿನ ವಿಡಿಯೋದಲ್ಲಿ ನಾವು ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್ ಮೇಲೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಮೆಥಡ್ ಫ್ಯಾಮಿಲಿ ಬಜೆಟ್ ಮೆಥಡ್. ಇದು ಬಹಳಷ್ಟು ಇಂಪಾರ್ಟೆಂಟ್, 5 ಮಾರ್ಕ್ಸ್ಗೆ. ಇದರ ಮೇಲೂ ಕೂಡ ನಿಮ್ಗೆ ಬಿಕಾಮ್ 4 ಸೆಮಿಸ್ಟರ್ಗೆ ಎಕ್ಸಾಮ್ದಲ್ಲಿ ಬಂದಿದ್ದಾವೆ. ಇದರಲ್ಲಿ ಎರಡು ರೀತಿ ನಾವು ನೋಡ್ತೀವಿ. ಒಂದನೇದು ಗ್ರೂಪ್ ಇಂಡೆಕ್ಸ್, ಎರಡನೇದು ಪ್ರೈಸ್ ರಿಲೇಟಿವ್ಸ್ ಅಂತ ಹೇಳಿ. ಫಸ್ಟ್ ನಾವು ಗ್ರೂಪ್ ಇಂಡೆಕ್ಸ್ ಮೇಲೆ ಪ್ರಾಬ್ಲಮ್ಗಳನ್ನು ನೋಡೋಣ ಅಂತ. ಗ್ರೂಪ್ ಇಂಡೆಕ್ಸ್ ನಂಬರ್ದು ಫಾರ್ಮುಲಾ ನೋಡೋದಾದ್ರೆ ಸಿಗ್ಮಾ IW ಡಿವೈಡೆಡ್ ಬೈ ಸಿಗ್ಮಾ ಡಬ್ಲ್ಯೂ. IW ಅಂತ ಹೇಳಿ ಕೊಟ್ಟಿದ್ದಾರೆ. IW ಅಂದ್ರೆ ಇಂಡೆಕ್ಸ್ ಇಂಟು ಏನು ಮಾಡಬೇಕು, ವೇಟ್ಸ್ಗಳನ್ನು ಮಾಡಬೇಕು. ಆ್ಯಂಡ್ ಸಿಗ್ಮಾ ಡಬ್ಲ್ಯೂ ಇದೆ. ಸಿಗ್ಮಾ ಡಬ್ಲ್ಯೂ ಅಂದ್ರೆ ವೇಟ್ಸ್ಗಳನ್ನು ಏನಿರ್ತಾವೆ ಅವುಗಳನ್ನೆಲ್ಲವನ್ನು ನಾವು ಕೂಡಿಸ್ಬೇಕು ಅಂತ ಅರ್ಥ. ಒಂದು ಪ್ರಾಬ್ಲಮ್ ಇದರ ಮೇಲೆ ನಾವು ಸಾಲ್ವ್ ಮಾಡೋಣ ಅಂತ. ಕ್ಯಾಲ್ಕುಲೇಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಕೊಟ್ಟಿರೋದು. ಒಂದೇದು ಗ್ರೂಪ್ ಇಂಡೆಕ್ಸ್, ವೇಟ್ಸ್. ನಮಗಿಲ್ಲೇ ಮೊದಲು ಬೇಕಾಗಿರೋದು IW ಬೇಕು. IW ಅನ್ನ ಕ್ಯಾಲ್ಕುಲೇಟ್ ಮಾಡೋಣ ಅಂತ. ಇಲ್ಲಿ ನಾನು ಡಿಸ್ಪ್ಲೇ ಮಾಡಿದ್ದೀನಿ ನೋಡ್ರಿ. ಗ್ರೂಪ್ ಇಂಡೆಕ್ಸ್ ಇದು I ಆಯಿತು, ಇದು W ಆಯಿತು. I ಇಂಟು W ಅಂದ್ರೆ 122 ಇಂಟು 32 ಅಂತ ಅರ್ಥ. 122 ಇಂಟು 32 ಮಾಡಿದ್ರೆ ಎಷ್ಟು ಬರುತ್ತೆ? 3904 ಬರುತ್ತೆ. ಸಿಮಿಲರ್ಲಿ ಎಲ್ಲವುಗಳನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 21,000, 2016, 2650 ಬರುತ್ತೆ. ಇದನ್ನು ನೆಕ್ಸ್ಟ್ ಇದಾದ್ಮೇಲೆ ನಾವು ಸಿಗ್ಮಾ IW ಮಾಡಬೇಕು. ಒಟ್ಟು ಕೂಡಿಸಿದ್ರೆ ಈ ಎಲ್ಲ ವ್ಯಾಲ್ಯೂಗಳನ್ನು 11,830 ಬರುತ್ತೆ. ಅದೇ ರೀತಿಯಲ್ಲಿ ಸಿಗ್ಮಾ ಡಬ್ಲ್ಯೂ ಅನ್ನ ಮಾಡಬೇಕು. ಸಿಗ್ಮಾ ಡಬ್ಲ್ಯೂ ಮಾಡಿದ್ರೆ 100 ಬರುತ್ತೆ. ಫಾರ್ಮುಲಾ ಗ್ರೂಪ್ ಇಂಡೆಕ್ಸ್ ಈಸ್ ಈಕ್ವಲ್ ಟು ಸಿಗ್ಮಾ IW ಡಿವೈಡೆಡ್ ಬೈ ಡಬ್ಲ್ಯೂ. ಫಾರ್ಮುಲಾದೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 11,830 ಡಿವೈಡೆಡ್ ಬೈ 100. ಗ್ರೂಪ್ ಇಂಡೆಕ್ಸ್ ಈಸ್ ಈಕ್ವಲ್ ಟು 118.3 ಬರುತ್ತೆ. ಬಹಳಷ್ಟು ಸಿಂಪಲ್ ಮೆಥಡ್ ಪ್ರಾಬ್ಲಮ್ ಇದಾಗಿದೆ. ಈಸಿಲಿ ನೀವು 5 ಮಾರ್ಕ್ಸನ್ನು ಈ ಮೆಥಡ್ ಮೇಲೆ ನೀವು ತಗೋಬಹುದು. KUDಯ ಕ್ವಶನ್ ಪೇಪರ್ಗಳನ್ನು ನಾವು ನೋಡೋದಾದರೆ 2023ರಲ್ಲಿ ಒಂದು ಕ್ವಶನ್ ಬಂದೈತಿ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಗ್ರೂಪ್ಸ್, ವೇಟ್ಸ್ ಮತ್ತು ಇಂಡೆಕ್ಸ್ ಅನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಸೇಮ್ ಹಿಂದಿನ ಫಾರ್ಮುಲಾ ಏನಿತ್ತು ಸಿಗ್ಮಾ IW ಡಿವೈಡೆಡ್ ಬೈ ಸಿಗ್ಮಾ ಡಬ್ಲ್ಯೂ ಹಾಕಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ ನಾವು ನೋಡೋದಾದರೆ 2018ರಲ್ಲಿ ಸೇಮ್ ಅದೇ ಪ್ರಾಬ್ಲಮ್ಗಳು. ಕನ್ಸ್ಟ್ರಕ್ಟ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಟು ದ ಫಾಲೋಯಿಂಗ್ ಅಂತ ಹೇಳ್ಯಾರ. ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಅಂದರೂ ಕೂಡ ಅದೇ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೂ ಕೂಡ ಅದೇ. ಸೇಮ್ ಫಾರ್ಮುಲಾ ಹಾಕಿನೇ ಕ್ಯಾಲ್ಕುಲೇಟ್ ಮಾಡ್ರಿ. ಇದನ್ನು ಪ್ರಾಕ್ಟೀಸ್ ನೀವು ಮಾಡ್ರಿ. 2017ದಲ್ಲಿ ನಾವು ನೋಡೋದಾದ್ರೆ ಇಲ್ಲೂ ಕೂಡ ಕನ್ಸ್ಟ್ರಕ್ಟ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಫ್ರಾಮ್ ದ ಫಾಲೋಯಿಂಗ್ ಡಾಟಾ ಅಂತ ಹೇಳ್ಯಾರ. ಗ್ರೂಪ್ ಇಂಡೆಕ್ಸ್ ಎಕ್ಸ್ಪೆಂಡಿಚರ್ ಕೊಟ್ಟಾರ. ಇಲ್ಲಿ ಎಕ್ಸ್ಪೆಂಡಿಚರ್ ಅನ್ನ ಪರ್ಸೆಂಟೇಜ್ ಒಳಗೆ ಮೆನ್ಷನ್ ಮಾಡ್ಯಾರ. ಇದು ಏನೂ ಅಲ್ಲ, ಎಕ್ಸ್ಪೆಂಡಿಚರ್ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿರೋದು. ಇದ ವೇಟ್ಸ್, ಇದಕ್ಕೆ W ಅಂತ ತಗೋರಿ. ಗ್ರೂಪ್ ಇಂಡೆಕ್ಸಿಗೆ I ಅಂತ ತಗೋರಿ, ಇದಕ್ಕೆ W ಅಂತ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ರಿ. ಪ್ರಾಕ್ಟೀಸ್ ಮಾಡಬೇಕು. ಪ್ರಾಬ್ಲಮ್ಗಳು ಅಂದಾಗ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಗಳನ್ನು ಕೊಟ್ಟಾಗ, ವರ್ಡ್ಗಳನ್ನು ಬೇರೆ ಬೇರೆ ರೀತಿ ಕೊಟ್ಟಾಗೂ ಕೂಡ ನೀವು ಎಕ್ಸಾಮ್ದಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ಇದಾದ್ಮೇಲೆ ಸೆಕೆಂಡ್ ಒನ್ ಇದರಲ್ಲಿನ ಬರೋದು ಪ್ರೈಸ್ ರಿಲೇಟಿವ್ಸ್. ಪ್ರೈಸ್ ರಿಲೇಟಿವ್ಸ್ ಫಾರ್ಮುಲಾ ನೋಡೋದಾದ್ರೆ ಸಿಗ್ಮಾ PW ಡಿವೈಡೆಡ್ ಬೈ ಸಿಗ್ಮಾ ಡಬ್ಲ್ಯೂ. ಇಲ್ಲಿ ನಾವು P ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. P ಈಸ್ ಈಕ್ವಲ್ ಟು P1 ಡಿವೈಡೆಡ್ ಬೈ P0 ಇಂಟು 100. ಇಲ್ಲಿ ಕೇವಲ ನಮ್ಗೆ ಪ್ರೈಸ್ಗಳು ಮಾತ್ರ ಯೂಸ್ ಆಗ್ತಾವೆ, ಕ್ವಾಂಟಿಟಿ ಕನ್ಸಿಡರ್ ಇಲ್ಲಿ ಮಾಡಿಲ್ಲ. P0 ಅಂದ್ರೆ ಬೇಸ್ ಇಯರ್ ಪ್ರೈಸ್, P1 ಅಂದ್ರೆ ಕರೆಂಟ್ ಇಯರ್ ಪ್ರೈಸು. ಅದಾದ್ಮೇಲೆ P ಇಂಟು ಡಬ್ಲ್ಯೂ ಮಾಡ್ತೀರಿ. P ಇಂಟು ಡಬ್ಲ್ಯೂ ಮಾಡಿದಾಗ ಸಿಗ್ಮಾ PW ಬರುತ್ತೆ. ವೇಟ್ಸ್ ಆಲ್ರೆಡಿ ಗಿವನ್ ಇರ್ತೈತಿ. ಆ ವೇಟ್ಸ್ ಅನ್ನ ಕೊಡ್ಸಿದ್ರೆ ಸಿಗ್ಮಾ ಡಬ್ಲ್ಯೂ ನಿಮ್ಗೆ ಬರ್ತೈತಿ. ಒಂದು ಪ್ರಾಬ್ಲಮ್ ಅನ್ನ ಇದ್ರ ಮೇಲೆ ನಾವು ಸಾಲ್ವ್ ಮಾಡೋಣ ಅಂತ. ಕ್ಯಾಲ್ಕುಲೇಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂಡರ್ ಫ್ಯಾಮಿಲಿ ಬಜೆಟ್ ಮೆಥಡ್. ಫಸ್ಟ್ ಒನ್ ಐಟಮ್ಸ್ ಕೊಟ್ಟಿದ್ದಾರೆ, ವೇಟ್ಸ್ ಕೊಟ್ಟಿದ್ದಾರೆ. ಪ್ರೈಸ್ ಇನ್ 2024, ಪ್ರೈಸ್ ಇನ್ 2025 ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು 2024 ಪ್ರೈಸ್ ಏನಾಗ್ತೈತಿ, ಈಗ ನಿಮ್ಗೆ P0 ಆಗ್ತೈತಿ. ಪ್ರೈಸ್ ಇನ್ 2025 P1 ಆಗತ್ತಾ.
ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಐಟಮ್ಮು ದೆನ್ ವೇಟ್ಸ್ P0 P1. ಫಸ್ಟ್ ನಾವು P ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. P is equal to P1 divided by P0 into 100. ಒಂದನೇ ಕೇಸ್ ಒಳಗೆ ನೋಡ್ರಿ, ಫುಡ್ಕ್ಕೆ ಇರೋದು 174. 174 divided by 150 into 100 ಎಷ್ಟು ಬರುತ್ತೆ? 116. ಸಿಮಿಲರ್ಲಿ ಸೆಕೆಂಡ್ ಒನ್ 60 ಇದೆ. 60 divided by 50 into 100 120. Similarly 125 divided by 100 into 100 ಮಾಡಿ ಎಲ್ಲವುಗಳನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ರಿ. ಆನ್ಸರ್ ಬರೋದು ಅವಾಗ 116, 120, 125, 125, 150. ನೆಕ್ಸ್ಟ್ ನಮಗೆ ಬೇಕಾಗಿರೋ ಕಾಲಮ್ PW. P ಅಂದ್ರೆ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂಗಳು, W ಅವರು ಕೊಟ್ಟಿರುವಂಥ ವ್ಯಾಲ್ಯೂಗಳು. 116 into 35 is equal to 4060 ಬರುತ್ತೆ. ಆ 4060 ಅನ್ನ ಇಲ್ಲಿ ನೀವು ಬರಿಬೇಕು. ಸಿಮಿಲರ್ಲಿ ಎರಡನೇದು ನೋಡೋದಾದ್ರೆ 120 into 15 1800. ಅದೇ ರೀತಿಯಲ್ಲಿ ಎಲ್ಲ ಕ್ಲಾತ್, ಫ್ಯೂಲ್, ಅದರ್ಸಿಗೂ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿ ಬರೀರಿ. ಇದಾದ್ಮೇಲೆ ನಾವು ವೇಟ್ಸ್ ಅನ್ನ ಟೋಟಲ್ ಮಾಡಬೇಕು. ಸಿಗ್ಮಾ W is equal to 100. ನೆಕ್ಸ್ಟ್ ಅನದರ್ ಒನ್ PW ಅನ್ನ ಕೂಡ ನಾವು ಕೂಡಿಸ್ಬೇಕು. ಸಿಗ್ಮಾ PW is equal to 12610 ಬರುತ್ತೆ. ಫಾರ್ಮುಲಾದೊಳಗೆ ಸಬ್ಸ್ಟಿಟ್ಯೂಟ್ ಮಾಡೋಣಂತ. ಫಾರ್ಮುಲಾ ಸಿಗ್ಮಾ PW divided by ಸಿಗ್ಮಾ W. ಕ್ಯಾಲ್ಕುಲೇಟ್ ಮಾಡಿರೋದು 12610 divided by 100 is equal to 126.1. ಎಷ್ಟು ಮಾಡಿದ್ರೆ ಪ್ರಾಬ್ಲಮ್ ಕಂಪ್ಲೀಟ್. ಎರಡು ಮೆಥಡ್ಗಳು ಕೂಡ ಬಹಳಷ್ಟು ಸಿಂಪಲೆಸ್ಟ್ ಮೆಥಡ್ಸ್ಗಳು ಇದ್ದಾವ. ಈ ಒಂದು ಮೆಥಡ್ ಮೇಲೂ ಕೂಡ ಹಲವಾರು ಕ್ವಶನ್ಗಳು ಬಂದಿದ್ದಾವ. BCom 4th ಸೆಮಿಸ್ಟರ್ ನಾವು ಓಲ್ಡ್ ಕ್ವಶನ್ ಪೇಪರ್ ನೋಡಿದ್ರೆ 2020 ಒಳಗೆ ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಫಾರ್ ದ ಫಾಲೋಯಿಂಗ್ ಡಾಟಾ ಅಂತ ಕೇಳ್ಯಾರ. ಇಲ್ಲಿಯೂ ಕೂಡ ಪ್ರೈಸ್ 2016 ಮತ್ತು 2019 ಕೊಟ್ಟಾರ. ಇಲ್ಲಿ ನೀವೇನು ತಿಳ್ಕೊಬೇಕು, 2016ಕ್ಕೆ P0 ಅಂತ ಬರೀಬೇಕು, 2019ಕ್ಕೆ P1 ಅಂತ ತಗೋಬೇಕು. 2 ಇಯರ್ ಗ್ಯಾಪ್ ಐತಿ, ಅದೇನು ನಮ್ಗೆ ತೊಂದರೆ ಇಲ್ಲ. ಒಂದು ಬೇಸ್ ಇಯರ್ ಆಗಿರ್ಬೇಕು, ಕೊಟ್ಟಿರೋ ಇಯರ್ದಲ್ಲಿ ಹಿಂದಿನ ವರ್ಷ, ಇನ್ನೊಂದು ವರ್ಷ ಏನಾಗಿರ್ತೈತಿ ಕರೆಂಟ್ ಇಯರ್ ಆಗಿರ್ತೈತಿ. ಸೇಮ್ ಹಿಂದಿ ಯಾವ ರೀತಿ ಸಾಲ್ವ್ ಮಾಡಿದ್ದೀನೋ ಅದೇ ಥರ ಇದನ್ನು ಕೂಡ ನೀವು ಸಾಲ್ವ್ ಮಾಡ್ಕೋರಿ. 2019ರಲ್ಲಿಯೂ ಕೂಡ ಅದೇ ಥರದ ಪ್ರಾಬ್ಲಮ್ ಬಂದಿದೆ. ಹಲವಾರು ವರ್ಷಗಳಲ್ಲಿ ನಿಮ್ಗೆ ಸೆಕೆಂಡ್ ಮೆಥಡ್ ಏನಿದೆಯಲ್ಲ, ಫ್ಯಾಮಿಲಿ ಬಜೆಟ್ ಮೆಥಡ್, ಅದರ ಮೇಲಿನ 5 ಮಾರ್ಕ್ಸ್ಗೆ ಪ್ರಾಬ್ಲಮ್ ಬಂದಿದೆ. ಎರಡು ಕೂಡ ಸಿಂಪಲ್ ಪ್ರಾಬ್ಲಮ್ಗಳಿರೋದ್ರಿಂದ ಪ್ರಾಕ್ಟೀಸ್ ಮಾಡ್ರಿ. ಇದೇ ರೀತಿಯಲ್ಲಿ ಮುಂದಿನ ಒಂದು ಯೂನಿಟ್ದು ಕೂಡ ನಾನು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಈಸಿ ವೇ ಒಳಗೆ ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.